ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದೇನಿದು ಕರಿಘಟ್ಟ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಇದು ಕರಿಘಟ್ಟದಿಂದ ನಾನು ನಿಮಗೆ ಸಮಯಪುರಂ ದೇವಸ್ಥಾನವನ್ನು ಅಂದರೆ ಸಮಯಪುರಂ ಮಾರಿಯಮ್ಮನ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ. ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕರಿಘಟ್ಟದಿಂದ ಕಾಣುತ್ತೆ ಅಂತ ಗೊತ್ತಾಗಲಿ ಅಂತ ತೋರಿಸ್ದೆ. ಇವಾಗ ನೋಡಿ, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ರೀಸೆಂಟಾಗಿ ಕುಂಭಮೇಳ ಆಯಿತು, ರೀಸೆಂಟಾಗಿ ದೇವಸ್ಥಾನ ಓಪನ್ ಆಯಿತು. ತುಂಬಾ ಚೆನ್ನಾಗಿದೆ. ಅಷ್ಟು ದಿನದಿಂದ ಬರ್ಬೇಕಂತ ಅಂದ್ಕೊಂಡ್ವಿ, ಬರೋದಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀವಿ. ಸುಮಿತ್ರಾ ಅವರು ನಮಗೋಸ್ಕರ ಮಲ್ಲಿಗೆ ಹೂ ತಂದಿದ್ದಾರೆ. ಥ್ಯಾಂಕ್ ಯು. ಓ ಪ್ರೀತಿ ಇದು ಹೋಮ ಮಾಡಿಸಿದಾಗ ಹಾಕಿದ್ದಂತೆ, ಇನ್ನೂ ತೆಗ್ದಿಲ್ಲ. ಕುಂಭಮೇಳ ಆಯಿತು ಈಗ ರೀಸೆಂಟಾಗಿ. ಎಷ್ಟು ದಿನ ಆಯಿತು ಸುಮ್ಮನೆ? 21ರಲ್ಲೇನೋ? 25ರಲ್ಲಿ. ಇಲ್ಲಿ ಹೊಳೆ ಸಿಗುತ್ತೆ, ಹೊಳೆನಾನು ಬರ್ಬೋದಲ್ಲ ಸುಮ್ಮಿ? ರೀಸೆಂಟಾಗಿ ದೇವಸ್ಥಾನ ಓಪನ್ ಮಾಡಿದ್ರಿಂದ ಇವಾಗೆಲ್ಲವನ್ನು ತೆಗಿತಾ ಇದ್ದಾರೆ. ಆವತ್ತು ಪೂಜೆಗೆಲ್ಲ ಸಿದ್ಧತೆ ಮಾಡಿದ್ರಲ್ವ, ಸೊ ಅದೆಲ್ಲ ಇವಾಗ ತೆಗಿತಾ ಇದ್ದಾರೆ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಲೋ ಇರಲಿಲ್ಲ, ಹಾಗಾಗಿ ಹೊರಗಡೆ ಗೋಪುರ ಮಾತ್ರ ತೋರಿಸ್ತಾ ಇದ್ದೀನಿ. ಗೋಪುರದ ಸುತ್ತ ಕುಂಭಮೇಳದ ದಿನ ಅಭಿಷೇಕ ಮಾಡಿಸೋದಕ್ಕೆ ಅಥವಾ ಪೂಜೆ ಏನೋ ಮಾಡೋದಕ್ಕೆ ಅಂತ ಎಲ್ಲ ಕಟ್ಟಿದ್ದಾರೆ, ಇನ್ನೂ ತೆಗೆದಿಲ್ಲ. ಮುಂದೆ ಕಂಚಿನ ಗರುಡಗಂಬವನ್ನು ಮಾಡಿದ್ದಾರೆ. ಹೊಸದಾಗಿ ಇವಾಗ ಮಾಡಿರೋದ್ರಿಂದ ಫಳ ಅಂತ ಹೊಳಿತಾ ಇದೆ. ಮಾರಿಯಮ್ಮನ ವಾಹನ ಸಿಂಹ ಆಗಿರೋದ್ರಿಂದ ಗರುಡದ ಗಂಬದ ಮುಂದೆ ಸಿಂಹ ವಾಹನ ಇದೆ, ಆದರೆ ದೂರದಿಂದ ನಿಮಗೆ ಕಾಣಿಸ್ತಿಲ್ಲ. ಸುಮಾರು 8 ವರ್ಷದಿಂದನೂ ಈ ದೇವಸ್ಥಾನ ಕಟ್ತಿದ್ರು, ಇವಾಗ ಕಂಪ್ಲೀಟ್ ಆಗಿದೆ. ದೇವಸ್ಥಾನದೊಳಗಡೆ ಉತ್ಸವ ಮೂರ್ತಿ ಇದೆ, ಮಧ್ಯಭಾಗದಲ್ಲಿ ಅಲಂಕಾರ ಮೂರ್ತಿ ಇದೆ. ಆ ಮೂರ್ತಿಗೆ ಯಾವುದೇ ರೀತಿಯ ಅಭಿಷೇಕ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಆ ಮೂರ್ತಿಗೆ ಅಭಿಷೇಕ ಅಲಂಕಾರ ಪ್ರತಿದಿನ ಪೂಜೆಯನ್ನು ಮಾಡ್ತಾರೆ. ದೇವಸ್ಥಾನದೊಳಗಡೆ ಗಣಪತಿ ವಿಗ್ರಹ ಕೂಡ ಇದೆ, ಅಂದರೆ ಗಣಪತಿ ದೇವಸ್ಥಾನವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಕರಿಯಪ್ಪ ಅಂತೇನೋ ಅವ್ರ ದೇವರಂತೆ, ಆ ದೇವರು ಕೂಡ ಇದೆ. ದೇವಸ್ಥಾನದೊಳಗಡೆ ಹಲವಾರು ಕಂಬಗಳನ್ನ, ಕಲ್ಲಿನ ಕಂಬಗಳನ್ನ ಹಾಕಿದ್ದಾರೆ. ಅದ್ರ ಮೇಲೆ ಹೆಣ್ಣು ಕೆತ್ತನೆಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನದಿಂದ ಹೊರಗಡೆ ಬರುವಾಗ ನಮಗೆ ಪ್ರಸಾದ ಕೊಟ್ಟರು, ತಿನ್ಕೊಂಡಿದ್ದೀವಿ. ಪೊಂಗಲ್, ಖಾರ ಪೊಂಗಲ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಶೌಚಾಲಯದ ವ್ಯವಸ್ಥೆ ಮತ್ತು ಕಾಲು ಮತ್ತು ಕೈಗಳನ್ನ ತೊಳ್ಕೊಳ್ಳೋದಕ್ಕೆ ನಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬೆಳಗ್ಗೆನೇ ತುಂಬ ಭಕ್ತಾದಿಗಳು ತುಂಬ ದೂರದಿಂದ ಎಲ್ಲ ಬರ್ತಿದ್ರು. ನಾವು ಬಂದ ತಕ್ಷಣ ಎಂಟ್ರೆನ್ಸ್ ಇಲ್ಲೇ ಮುಂದೆ ಇದೆ ಅಂತ ಅಂದ್ಕೊಂಡ್ವಿ, ಆದರೆ ಎಂಟ್ರೆನ್ಸ್ ಮುಂದೆ ಈ ಕಡೆ ಇದ್ದಿದ್ದಲ್ಲ, ಪೂರ್ತಿ ಹಿಂದೆಗೆ ಹೋಗಿ ಹಿಂದೆಯಿಂದ ಎಂಟ್ರೆನ್ಸ್ ಇರೋದು. ಈ ಕಡೆ ಹೋಗಬೇಕು, ಈ ಕಡೆ ಹೋದರೆ ಇಲ್ಲಿ ಎಂಟ್ರೆನ್ಸ್ ಇರೋದು. ದೇವಸ್ಥಾನದ ದರ್ಶನದ ಸಮಯ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗಿರುತ್ತೆ, ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಇಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ಉಡುಗೆಗಳನ್ನ ಹಾಕ್ಕೊಂಡು ಬನ್ನಿ. ಅರ್ಧ ಪ್ಯಾಂಟು ಮತ್ತು ನೈಟಿಗಳು, ಲುಂಗಿ ಏನು ಹಾಕ್ಕೊಂಡು ಬರಬೇಡಿ ಅಂತ ಹಾಕಿದ್ದಾರೆ. ಪ್ರಕೃತಿ ಮಧ್ಯ ದೇವಸ್ಥಾನವನ್ನು ಮಾಡಿರೋದ್ರಿಂದ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಇವತ್ತು ನಾವು ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಮತ್ತೆ ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವತ್ತು ನಾನು ನಿಮಗೆ ಸಮಯಪುರಂ ಮಾರಿಯಮ್ಮನ ದೇವಸ್ಥಾನದ ಜೊತೆಗೆ ಮತ್ತೊಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಬನ್ನಿ. ಬಿಲ್ವಪತ್ರೆ ಮರ ನೋಡಿದ ತಕ್ಷಣ ನಿಮಗೆ ಯಾವ ದೇವಸ್ಥಾನ ಅಂತ ಗೊತ್ತಾಗಿದೆ. ಶಿವನ ದೇವಸ್ಥಾನ. ಹೌದು, ನಾವಿವತ್ತು ಕಾಶಿ ವಿಶ್ವನಾಥೇಶ್ವರನ ಸನ್ನಿಧಿಗೆ ಬಂದಿದ್ದೀವಿ. ಇವರು ಮುಕ್ತಿ ನಾಗಮ್ಮ. ನಾನು ಲಾಸ್ಟ್ ಇಯರು ಶಿವರಾತ್ರಿ ಹಬ್ಬದ ದಿನ ಇಲ್ಲಿಗೂ ಕೂಡ ಬಂದಿದ್ದೆ, ಆ ವಿಡಿಯೋ ಕೂಡ ಹಾಕಿದ್ದೀನಿ. ತುಂಬ ಜನಕ್ಕಿಲ್ಲ ಅನ್ನಪ್ರಸಾದ ನಡೆಯುತ್ತೆ ಶಿವರಾತ್ರಿ ಹಬ್ಬದ ದಿನ. ನಿಮಗೆ 2 ಆಫರು. ಸಮಯಪುರಂ ದೇವಸ್ಥಾನ ನೋಡೋದಕ್ಕೆ ಬಂದವರು ಕಾಶಿ ವಿಶ್ವನಾಥ ದೇವಸ್ಥಾನನೂ ನೋಡ್ಕೊಂಡು ಹೋಗಬಹುದು. ಕಾಶಿ ವಿಶ್ವನಾಥ ದೇವಸ್ಥಾನ ನೋಡ್ಕೊಂಡು ಬರೋರು ಸಮಯಪುರಂ ಮಾರಿಯಮ್ಮನ ದೇವಸ್ಥಾನ ಕೂಡ ನೋಡ್ಕೊಂಡು ಹೋಗಬಹುದು. ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಮತ್ತು ವಿಶಾಲಾಕ್ಷಮ್ಮ ತಾಯಿ ಮತ್ತು ಸತ್ಯನಾರಾಯಣ ಸ್ವಾಮಿ ಹಲವಾರು ದೇವಸ್ಥಾನಗಳಿದೆ. ಕಾಶಿ ವಿಶ್ವನಾಥ ಸ್ವಾಮಿ ಎದ್ದು ಬರೋ ಹಾಗೆ ಕಾಣಿಸ್ತಿದೆ. ಇಲ್ಲೇ ಗಣಪತಿ ದೇವಸ್ಥಾನ ಕೂಡ ಇದೆ. ದೇವರು ಕಾಶಿ ವಿಶ್ವನಾಥ ಸ್ವಾಮಿ ಮತ್ತು ವಿಶಾಲಾಕ್ಷಿ ಅಮ್ಮ. ಇಲ್ಲಿ ಕಾಶಿ ದೇವಸ್ಥಾನ, ಇಲ್ಲಿ ದೇವರನ್ನ ನಾವು ದರ್ಶನ ಮಾಡಿದ್ರೆ ಕಾಶಿಯಲ್ಲಿರೋ
ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕಿಂತ ಹೆಚ್ಚಿನ ಒಂದು ಗುರುಗಂಜಿಗಾದಾಗ ಪುಣ್ಯ ಹೆಚ್ಚಾಗುತ್ತೆ. ಕೇಳಿಸ್ಕೊಂಡ್ರ? ಕಾಶಿಗೆ ಹೋಗಿ ವಿಶ್ವನಾಥ ಸ್ವಾಮಿ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಈ ಸ್ವಾಮಿಯ ದರ್ಶನ ಮಾಡಿದ್ರೂ ಕೂಡ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಪುಣ್ಯ ಸಿಗುತ್ತೆ ಅಂತ ನಂಬಿಕೆ ಇದೆ. ನವಗ್ರಹಗಳ ಗುಡಿ ಕೂಡ ಇದೆ. ಮತ್ತು ಇದು ವಿಶಾಲಾಕ್ಷಮ್ಮನವರು. ಎಷ್ಟು ಹತ್ತಿರದಿಂದ ನೋಡ್ತಿದ್ದೀವಿ ನೋಡಿ, ಪುಣ್ಯ ಮಾಡಿದ್ವಿ ಇಷ್ಟು ಹತ್ತಿರದಿಂದ ನೋಡೋದಕ್ಕೆ. ದೇವಸ್ಥಾನದ ಮುಂದೆ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವರು ನಮ್ಮ ಶಿರ್ಡಿ ಸಾಯಿಬಾಬಾ ಅವರು. ಇಲ್ಲಿ ಗಣಪತಿ ವಿಗ್ರಹ ಕೂಡ ಇದೆ, ಬಲಮುರಿ ಗಣಪತಿ. ಅದಾದಮೇಲೆ ಮಧ್ಯಭಾಗದಲ್ಲಿ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಇದೆ. ಹುಣ್ಮೆಗಳಲ್ಲಿ ಪೂಜೆ ಮಾಡ್ತಾರೆ ಅನಿಸುತ್ತೆ, ಯಾಕಂತ ಹೇಳಿದ್ರೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಕೂಡ ಇದೆ. ಇದು ವರಮಹಾಲಕ್ಷ್ಮಿಯವರ ವಿಗ್ರಹ. ದೇವಸ್ಥಾನ ಎಲ್ಲ ನೋಡಿಕೊಂಡು ಇವಾಗ ನಾವು ಮದುವೆಗೆ ಹೋಗಿದ್ದೀವಿ. ಧಾರೆ ಬೇಗನೆ ಇತ್ತು, ಆದರೂ ನಾವು ಹೋಗುವಷ್ಟರಲ್ಲಿ ಧಾರೆ ಆಗಿರಲಿಲ್ಲ, ಹಾಲನ್ನು ಹಾಕ್ತಿದ್ರು. ಇದು ಹುಡುಗ ಅವರ ಅಪ್ಪ ಅಮ್ಮ. ಹುಡುಗ ಹುಡುಗಿ ಇಬ್ಬರು ಮುಖದಲ್ಲೂ ಮದುವೆಯ ಖುಷಿ ಎದ್ದು ಕಾಣಿಸ್ತಿದೆ. ನನಗೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಹಾಗಾಗಿ ಸ್ಕ್ರೀನ್ನಲ್ಲೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮದುವೆಗೆ ಹೋಗಿ ಹುಡುಗ ಹುಡುಗಿನೇ ತೋರಿಸಿರಲ್ಲ ತುಂಬ ವಿಡಿಯೋದಲ್ಲಿ, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ದೇವಸ್ಥಾನಕ್ಕೆ ಹೋಗಬೇಕಂತ ಬೆಳಗ್ಗೆ ನಾವು ಬೇಗ ಬಂದಿದ್ದರಿಂದ ನಾವು ತಿಂಡಿ ತಿನ್ಕೊಂಡು ಬಂದಿರಲಿಲ್ಲ. ಹಾಗಾಗಿ ಧಾರೆ ಆಗಿದ ತಕ್ಷಣ ಊಟಕ್ಕೆ ಬಂದ್ವಿ. ಊಟ ಅಂತೂ ಸೂಪರಾಗಿತ್ತು. ಏನೇ ಹೇಳಿ ಯಾವುದೇ ಫಂಕ್ಷನ್ಗೆ ಹೋದರೂ ಫಸ್ಟ್ ಊಟ ಮಾಡ್ಕೊಂಡ್ರೆ ಬೆಸ್ಟು. ಫ್ರೆಶ್ ಆಗಿ ಬಿಸಿಯಾಗಿರುತ್ತೆ. ಸ್ಕೂಟರ್ನಲ್ಲೇ ಚೌಲ್ಟ್ರಿ ಒಳಗಡೆ ಹೋಗಿದ್ರಿಂದ ಎಂಟ್ರೆನ್ಸ್ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇದು JM ಕನ್ವೆನ್ಷನ್ ಹಾಲ್ ಅಂತ ಶ್ರೀರಂಗಪಟ್ಟಣ ಮತ್ತು ಬಾಬುರಾಯನ ಕೊಪ್ಪಲು ಮಧ್ಯ ಇದೆ. ನಾನು ಇಲ್ಲಿಗೆ ಸುಮಾರು ಮದುವೆಗಳಿಗೆ ಬಂದಿದ್ದೀನಿ. ಸ್ಕೂಟ್ರು ಯಾಕೆ ಬೇಡ ಅಂದರೆ ಈ ಕಾರಣಕ್ಕೆ, ಇಷ್ಟೆಲ್ಲ ರಿಸ್ಕ್ ತಗೊಂಡು ಗಾಡಿ ತಗೊಂಡು ಹೋಗಿ ಎಳ್ಕೊಂಡು ತಳ್ಕೊಂಡು ಬರೋದಕ್ಕಿಂತ ಆರಾಮಾಗಿ ಬಸ್ಸಲ್ಲಿ ಹೋಗಿ ಬಸ್ಸಿಗೆ ಬರಬಹುದು. ಆದರೆ ಟೈಮ್ ಸೇವ್ ಆಗೋಲ್ಲ ಅನ್ನೋದೊಂದು ಬೇಜಾರಷ್ಟೇ ಬಸ್ಸಿಗೆ ಹೋದರೆ. ಪಾಪ ನಮ್ಮ ಸ್ಕೂಟ್ರು ಹಿಂದೆ ತುಂಬ ಜನ ನಿಲ್ಲಿಸ್ಬಿಟ್ಟಿದ್ರು. ಸುಮಿ ಪಾಪ ನೋಡೋದಕ್ಕೆ ಆಗ್ತಿಲ್ಲ. ಸೀರೆ ಹಾಕ್ಕೊಂಡು ನಡೆಯೋದು ಹೆಂಗಪ್ಪ, ಹೋಗೋದು ಹೆಂಗಪ್ಪ ಅಂತ ಅನ್ನಿಸ್ತಿರುತ್ತೆ. ಪಾಪ ಇವರು ಕಷ್ಟಪಟ್ಟು ಸ್ಕೂಟ್ರನ್ನ ಎಳ್ಕೊಂಡು ತಳ್ಕೊಂಡು ಬರ್ತಿದ್ದಾರೆ. ಅವ್ರು ಮಾಡ್ತಿರೋ ಸಾಹಸ ನೋಡ್ತಿದ್ರೆ ಒನಕೆ ಓಬವ್ವನ ನೋಡ್ದಂಗೆ ಆಗ್ತಿದೆ. ನನಗಂತೂ ಮಲ್ಲಿಗೆ ಹೂ, ಮುತ್ತಿನ ಜುಮ್ಕಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಸುಮ್ಮನೆ ಸಿಂಪಲಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಕ್ಕಿಂತ ಹಳೆ ವಿಡಿಯೋ ಒಂದು 2-3 ಇದೆ, ಅದನ್ನು ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ತುಂಬ ದೂರಕ್ಕೆಲ್ಲ ಒಳ್ಳೊಳ್ಳೆ ದೇವಸ್ಥಾನ ನೋಡೋದಕ್ಕೆ ಹೋಗ್ತೀವಿ. ಇಲ್ಲೇ ಹತ್ತಿರ ಇರುವಂತಹ ಸಮಯಪುರಂ ಮಾರಿಯಮ್ಮನ ದೇವಸ್ಥಾನ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ, ತುಂಬಾ ಚೆನ್ನಾಗಿದೆ.